ನಮ್ಮಿಬ್ರು ವಿಡಿಯೋದಲ್ಲೂ ಅತಿ ಹೆಚ್ಚು ಕಮೆಂಟ್ ಬರೋದು ನಮ್ಮಿಬ್ರಿಗೂ ಜಾಸ್ತಿ ಕಮೆಂಟ್ ಬರೋದು ಯಾಕಿನ್ನು ನಿಮಗೆ ಮಕ್ಕಳಾಗಿಲ್ಲ ಅಂತ. ಇಷ್ಟು ವರ್ಷ ಆದ್ರೂ ಯಾಕೆ ಇನ್ನೂ ಪ್ಲಾನ್ ಮಾಡಿಲ್ಲ ನೀವು ಅಂತ. ನಮ್ಗಾದ್ರೆ ವಿಡಿಯೋಸ್ ಮಾಡ್ತೀವಿ, ಕಮೆಂಟಲ್ಲಿ ಹಾಕ್ತಾರೆ. ಇನ್ನು ಕೆಲವ್ರಿಗೆ ಮದುವೆ ಆಗಿ ಲೇಟಾಗಿ ಇನ್ನೂ ಮಕ್ಕಳಾಗಿಲ್ಲ ಅಂದರೆ ಪಾಪ ಅವ್ರ ಫಂಕ್ಷನ್ಸ್ಗೆಲ್ಲ ಅಟೆಂಡ್ ಮಾಡ್ತಿರಲ್ಲ ಅನ್ಸುತ್ತೆ. ಯಾಕೆ ಅಂದ್ರೆ ಫ್ಯಾಮಿಲಿ ಕಡೆಯಿಂದ ಅಷ್ಟು ಪ್ರೆಷರ್ ಇರುತ್ತೆ, ಪ್ರತಿಯೊಬ್ರು ಕೇಳ್ತಾರೆ. ಅದರಲ್ಲಿ ಹೆಣ್ಮಕ್ಳಿಗೆ ಸಖತ್ ಹರ್ಟ್ ಆಗುತ್ತೆ ಅಪ್ಪದ. ಅದು ನಮಗೂ ಆಗಿದೆ. ಕೆಲವರು ಒಳ್ಳೆ ರೀತಿನಲ್ಲಿ ಕೇಳ್ತಾರೆ, ಎಲ್ಲಿ ನಿಮ್ಮ ಮಗು ಎಲ್ಲಿ ಅಂತ. ಇನ್ನು ಕೆಲವರು ಅಯ್ಯೋ ನಿಂಗೆ ಗಂಡಸನ ಇನ್ನೂ ಮಗು ಆಗಿಲ್ವಾ. ಅದು ಆಮೇಲೆ ಇನ್ನೊಂದು ಹೆಂಗೆ ಅಂದ್ರೆ ಇನ್ನೊಬ್ರು ಸ್ವಲ್ಪ ಏಜ್ ಆಗ ಯಾಕೆ ಇನ್ನು ಮಕ್ಕಳಾಗಿಲ್ವಾ, ಅದು ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ ಪದಗಳು. ಬಟ್ ಏನಕ್ಕೆ ಆಗಿಲ್ಲ ಅಂದರೆ, ನಾವು ಮದುವೆಗೆ ಇವಾಗ 3 ವರ್ಷ ಆಗಿದೆ. 1 ವರ್ಷ ನಮ್ಮ ಕೆರಿಯರು ಇಷ್ಟೆಲ್ಲ ಓದಿರ್ತೀವಿ, 1 ವರ್ಷ ಕೆಲಸ ತಗೊಳ್ಳೋದಕ್ಕೆ ಕಷ್ಟ ಆಗಿತ್ತು. ನಾನು ಮದುವೆ ಆಗೋ ಟೈಮ್ನಲ್ಲೇ ನನಗೆ ಭಾಷೆಯಲ್ಲಿ ಜಾಬ್ ಆಗಿದ್ದು ಆಯಿತಾ. ಸೊ ಅಲ್ಲಿ ನನ್ನನ್ನು ಪ್ರೂವ್ ಮಾಡ್ಕೋಬೇಕಿತ್ತು. ಆಗ್ತಾನೆ ಕರಿಯರ್ ಬಿಲ್ಡ್ ಮಾಡ್ಕೋತಾ ಇದ್ವಿ ನಾವು. ಇವಳಿಗೂ ಅಷ್ಟೇ ಡ್ಯೂಟಿ ಮ್ಯಾನೇಜರ್ ಆಗಿ ನಾನು ಇರೋ ಲೊಕೇಶನ್ ಅಂದರೆ ಕೊಯಮತ್ತೂರಲ್ಲೇ ಇವಳಿಗೂ ಕೂಡ ಜಾಬ್ ಆಗಿತ್ತು. ಇವಳು ಕೂಡ ಇವಳನ್ನ ಪ್ರೂವ್ ಮಾಡ್ಕೋಬೇಕಿತ್ತು. ಇವಾಗ ಏನು ಮಕ್ಕಳು ಮಾಡ್ಕೊಳ್ಳೋದೇನು ತುಂಬ ಸುಲಭ, ಅದು ಸ್ಟಾರ್ಟಿಂಗಲ್ಲಿ ಮದುವೆ ಆಗಿ ಹೊಸದ್ರಲ್ಲಿ ಸುಲಭ. ಓಕೆ, ಅದಕ್ಕೋಸ್ಕರ 1 ಇಯರ್ ನಮ್ಮ ಎಫರ್ಟ್ನ ನಾವೇನು ಓದಿದ್ದೀವಿ ಅದಕ್ಕೆ ಒಂದು ಸಾರ್ಥಕತೆ, ಅಂದರೆ ಅದಕ್ಕೆ ವ್ಯಾಲ್ಯೂ ತುಂಬಬೇಕು ಅಂದರೆ ನಾವು ಎಲ್ಲಿ ವರ್ಕ್ ಮಾಡ್ತೀವಿ ಅಲ್ಲಿ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಂಡಾಗಲೇ ನಾವು ಓದಿರೋದಕ್ಕೂ ಕೂಡ ನಮಗೂ ಕೂಡ ಸಮಾಧಾನ ಆಗೋದು. ಇದಕ್ಕೂ ಹೇಳ್ತಾರೆ ಯಾಕೆ ಬೇರೆಯವ್ರೇನು ಪ್ರೂವ್ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡಿಲ್ವಾ ಅಂತ, ಅದು ಬೇರೆಯವ್ರದ್ದು. ಇದು ನಮ್ಮ ವಿಷಯ, ನಾವು ಮಾತಾಡ್ತಿರೋದು. ನಮ್ಮ ಲೈಫ್ನಲ್ಲಿ ನಾವು ಇದೇ ಥರ ಇರಬೇಕು ಅಂತ ಅಂದ್ಕೊಂಡಿರ್ತೀವಿ. ಇವಾಗ ನೋಡಿ, ಮದುವೆ ಆದ ತಕ್ಷಣನೇ ಮಾಡಿಕೊಂಡ್ರೆ ನಮ್ಮ ಲೈಫ್ ನಾವು ಯಾವಾಗ ಎಂಜಾಯ್ ಮಾಡೋದು. ಇವಾಗ ನಾವು ಪಾಪನ ಮಾಡ್ಕೋತಿದ್ದೀವಿ ಅಂದರೆ ಅದಕ್ಕೆ ಆದಂಥ ಟೈಮ್ ಕೊಡೋದಕ್ಕೆ ನಮಗೂ ಕೂಡ ಟೈಮ್ ಇರಬೇಕು. ಆವಾಗಲೇ ನಾವು ಕೂಡ ಪಾಪು ಜೊತೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ವರ್ಕ್ ಟೈಮಲ್ಲಿ ಹೆಂಗಿತ್ತು ಅಂದರೆ ನಮಗೇನೆ ಟೈಮ್ ಕೊಡ್ಕೊಳಕ್ಕೆ ನಮಗೆ ಆಗ್ತಿರ್ಲಿಲ್ಲ. ಇನ್ನು ನಾವು ಆ ಟೈಮಲ್ಲಿ ಏನಾದರೂ ಮಕ್ಳು ಮಾಡ್ಕೊಂಡಿದ್ರೆ ಆ ಮಗು ನಾವು ಹೆಂಗೆ ನೋಡ್ಕೋಬೇಕಿತ್ತು, ತುಂಬಾ ಕಷ್ಟ ಆಗ್ತಿತ್ತು ಆ ಟೈಮಲ್ಲಿ. ನಾವು ಫೈನಾನ್ಷಿಯಲಿ ಅಷ್ಟೊಂದೇನು ಸ್ಟ್ರಾಂಗ್ ಆಗಿರಲಿಲ್ಲ. ಸೊ ಅಂದ್ಕೊಂಡಿರ್ತೀವಿ ಅಲ್ವಾ, ನಮ್ಮ ಮಕ್ಕಳಿಗೆ ಇಂಥದ್ದೇ ಲೈಫ್ನ ಕೊಡಬೇಕು ಅಂತ. ಮತ್ತು ಇದನ್ನು ಏನು ಪ್ರಿಪೇರ್ ಆಗಿ ಏನು ಮಾಡ್ತಿಲ್ಲ, ನಮ್ಮ ತಲೆನಲ್ಲಿ ಏನಿದೆ ಅದನ್ನು ಹೇಳ್ತಿದ್ದೀವಿ. ನಾವು ಈಗ ಜಸ್ಟ್ ಹಿಂಗೆ ಇಷ್ಟೊಂದು ಕಮೆಂಟ್ ಬರ್ತಿದ್ಯಲ್ಲ, ಅಟ್ಲೀಸ್ಟ್ ಆನ್ಸರ್ ಮಾಡೋಣ ಅಂತ ಮಾಡ್ತಿರೋದು ಇದನ್ನ. ಮತ್ತು ಇನ್ನೊಂದೇನೆಂದರೆ, ಹೆಣ್ಮಕ್ಳು ಸುಮಾರು ಜನ ಹೆಣ್ಮಕ್ಳು ನನಗೆ ಗೊತ್ತಿರೋರು ಕೂಡ ಅವ್ರು ಚೆನ್ನಾಗಿ ಓದಿದ್ದಾರೆ. ಮದುವೆ ಆದ ತಕ್ಷಣವೇ ಪಾಪ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಮಗು ಮಾಡ್ಕೊಂಡಿದ್ದಾರೆ. ಮಗು ಆದಮೇಲೆ ಅವ್ರಿಗೂ ಕೂಡ ಓದಿರ್ತಾರೆ, ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಇವಾಗ ಜಸ್ಟ್ ಇವಳೊಂದು ಕೆರಿಯರ್ ಬಿಲ್ಡ್ ಮಾಡಿಕೊಂಡ್ರೆ ನೆಕ್ಸ್ಟ್ ಮಗು ಆದ್ರೂ 1 ವರ್ಷ ಗ್ಯಾಪ್ ಆದ್ರೂ ಕೂಡ ಇವಳ ಕೆರಿಯರ್ನ ಇವಳು ಬಿಲ್ಡ್ ಮಾಡ್ಕೋಬೋದು. ಮತ್ತೆ ಇನ್ನೊಂದು ಹೆಂಗೆ ಅಂದರೆ, ಅದರಲ್ಲೂ ನನ್ನ ಇಂಡಸ್ಟ್ರಿಯಲ್ಲಿ ಹೇಳ್ತೀನಿ, ಮಗುವಾಗಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋದು, ನಂದು ಕರಿಯರ್ ಬೇಗ ಇಂಪ್ರೂವ್ ಆಗುತ್ತೆ ಅನ್ನೋದು ಆಗಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ. ತುಂಬ ಕಷ್ಟ ಇದೆ. ಹಾಗಾಗಿ ಏನಂದರೆ, ನಾವು ಒಂದು ಪೊಸಿಷನಿಗೆ ಹೋಗಿ ಆಗ ನಮಗೆ ಏನಾದ್ರು ಮಕ್ಕಳಾದ್ರೂ ಕೂಡ ನಮಗೂ ಸ್ವಲ್ಪ ಬ್ರೇಕ್ ಸಿಗತ್ತೆ, ಆಗ ನನ್ನ ಕರಿಯರಲ್ಲಿ ಇನ್ನೂ ಗ್ರೋ ಆಗ್ಬೋದು. ಬಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನಾದರೂ ನಾನು ಮಕ್ಕಳು ಮಾಡಿಕೊಂಡು ಗ್ರೋ ಆಗ್ತೀನಿ ಅನ್ನೋದು ನಮ್ಮ ಇಂಡಸ್ಟ್ರಿಯಲ್ಲಿ ನಿಜ ಸುಳ್ಳು. ಮತ್ತೆ ತುಂಬ ಡಿಲೇನೂ ಮಾಡೋಕ್ಕೆ ಹೋಗ್ಬೇಡಿ, ಅದು ಪ್ರಾಬ್ಲಮ್ ಆಗುತ್ತೆ. ಡಿಲೇನೂ ಪ್ರಾಬ್ಲಮ್ ಆಗುತ್ತೆ. ಅದು ಕೂಡ 1 ಇಯರ್ ಸಾಕು, 1 ಇಯರ್ ಅಥವಾ 2 ಇಯರ್ಸ್ ಸಾಕು. ನಾವು ಮಾಡ್ಕೊಂಡಿರೋದೇ ತಪ್ಪು. ನಾವು ಹೇಳ್ತೀವಿ ನಾವು ತುಂಬ ಗ್ಯಾಪ್ ಆಗ್ಬಿಡ್ತು. ಬಟ್ ರೀಸನ್ ಇರುತ್ತೆ ಅಲ್ಲ ಎಲ್ಲದಕ್ಕೂ ಕೂಡ. ನಮಗೂ ಇವಾಗ ಹೊಸ್ದಾಗಿ ಮದುವೆ ಆಗಿ ಬಂದಿರೋರ್ಗೂ ಕೂಡ ತುಂಬ ಕನಸುಗಳಿರುತ್ತೆ, ಅವ್ರ ಗಂಡನ ಜೊತೆ ಅಲ್ಲಿ ಸುತ್ತಬೇಕು ಇಲ್ಲಿ ಸುತ್ತಬೇಕು ಅಂತ. ಸೊ ಇವಾಗ ಕೆಲವ್ರು ಬದಲಾಗಿರ್ತಾರೆ, ಯಾಕಂದರೆ ಅವರು ಇಬ್ಬರು ಲೈಫ್ ನೋಡ್ಕೊಳ್ಳಿ ಅಂತ. ಮತ್ತು ಇನ್ನೊಂದು ಏನಂದರೆ ಕಾರಣ, ಈಗಿನ ಜನ್ರೇಷನಲ್ಲಿ ಫುಡ್ಡು ಕೂಡ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ನಾವು ಅಲ್ಲಿದ್ದಾಗ 2.5 ವರ್ಷ ಏನೋ ಇದ್ದೋ ಕೊಯಮತ್ತೂರಲ್ಲಿ. ಅಲ್ಲಿದ್ದಾಗ ನಮಗೆ ಆಲ್ಮೋಸ್ಟ್ ಔಟ್ಸೈಡ್ ಫುಡ್ಡೇ ನಾವು ತಿಂತಿದ್ದು. ಸೊ ಇದು ಒಂದು ಮೈನ್ ರೀಸನ್. ಮಾಡ್ಕೋತಿದ್ದೆ ಕಮ್ಮಿ, ಇವ್ರಷ್ಟೇ ಮಾಡಕ್ಕೆ ಇವ್ರಿಗಷ್ಟೇ ಟೈಮ್ ಸಿಕ್ತಿತ್ತು ಮಾಡೋದಕ್ಕೂ ಕೂಡ. ಅದು ಅಲ್ಲಿ ನಮ್ಮ ವರ್ಕ್ ಲೈಫಲ್ಲಿ ಹಂಗೆ ಬ್ಯುಸಿ ಆಗಿಬಿಡುತ್ತೆ, ಅಯ್ಯೋ ಬಂದು ರೆಸ್ಟ್ ಮಾಡಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅದು ಒಂದು ಕಾರಣ ಆಗಿತ್ತು. ಬಟ್ ಏನು ಗೊತ್ತಾ, ಜನಗಳು ಅರ್ಥ ಮಾಡ್ಕೋಬೇಕು. ನಮಗೂ ಕೂಡ ಏನಂದರೆ, ಎಲ್ಲರೂ ಯಾರು ಪಾಪುನ ಟ್ರೈ ಮಾಡ್ತಿರ್ತಾರೆ, ಯಾರಿಗೆ ಡಿಲೇ ಆಗಿರುತ್ತೆ, ಎವ್ರಿ ಮಂತ್ ಅವ್ರು ಪಡೋ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ನನಗಿಂತ ನನ್ನ ಹೆಂಡತಿ ಎಷ್ಟು ಬೇಜಾರಾಯ್ತಿದ್ಲು ಅಂತ ನನಗೂ ಗೊತ್ತು. ಅವಳಕ್ಕಿಂತ ನಾನು ಬೇಜಾರಾಗ್ತಿದ್ದೆ, ನಾನು ಅದನ್ನು ತೋರಿಸ್ಕೊತಾ ಇರಲಿಲ್ಲ. ಯಾಕಂದರೆ ನಿಮಗೆ ಗೊತ್ತಿರಲ್ಲ, ನೀವು ಈಸಿಯಾಗಿ ನಿಮ್ಗೆ ಏನೋ ಮಕ್ಕಳು ಮಾಡ್ಕೊಂಡಿರ್ತೀರ. ಕೆಲವರಿಗೆ ಏನೋ ಒಂದು ರೀಸನಿಂದ ಆಗ್ತಾ ಇರಲ್ಲ. ಅವರಂತೂ ಪ್ರತಿ ಮಂತ್ ಅವರೆಷ್ಟು ಸ್ಟ್ರಗಲ್ ಮಾಡ್ತಾರೆ. ಮತ್ತು ಹಾಸ್ಪಿಟಲಲ್ಲಿ ಎಷ್ಟು ಜನ ಬರ್ತಿರ್ತಾರೆ, ಅಲ್ಲಿ ಇನ್ನೂ ಪ್ರಾಬ್ಲಮ್ಗಳಿರುತ್ತೆ, ಅವ್ರು ಎಷ್ಟು ಜನ ಫೇಸ್ ಮಾಡ್ತಿರ್ತಾರೆ ಅನ್ನೋದು ನೀವು ಅಲ್ಲಿ ಹೋಗಿ ಲೈವ್ ಆಗಿ ನೋಡ್ಬಿಟ್ರೆ ನಿಮ್ಗೆ ಅಷ್ಟೇ ಬೇಜಾರಾಗ್ಬಿಡುತ್ತೆ. ನಾನು ಒಂದು ಮಾತು ಹೇಳ್ತೀನಿ, ಯಾರು ಕೆಟ್ಟ ಕಮೆಂಟ್ ಆಗ್ತೀರಾ ನೋಡಿ, ಅವರು ಫಸ್ಟ್ ಹೋಗ್ಬಿಟ್ಟು ಈ ಮಕ್ಳಿರುತ್ತಲ್ಲ ಅಂದರೆ ಹಾಸ್ಪಿಟಲಿಗೆ ಹೋಗ್ಬಿಟ್ಟು ನೋಡಿ,
ಆಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರಾಬ್ಲಮ್ ಫೇಸ್ ಮಾಡ್ತಿರ್ತಾರೆ ಹೆಣ್ಮಕ್ಳೇ ಆಗ್ಲಿ ಯಾರೇ ಆಗ್ಲಿ. ತುಂಬಾನೇ ತೊಂದರೆ ಇರುತ್ತೆ. ಸುಮ್ನೆ ನೀವು ಬಂದ್ಬಿಟ್ಟು ಯಾಕೆ ನೀವು ಮಕ್ಳಾಗಿಲ್ಲ ಅದು ಇದು ಅಂತ ನೆಗೆಟಿವ್ ಆಗಿ ಸಖತ್ ಕಾಮೆಂಟ್ ಆಗ್ತೀರಾ. ಅದನ್ನ ಹಾಕೋದ್ ಬಿಡಿ ಇನ್ನು ಸಾಕು. ಕೆಲವರು ನೀವು ದುಡ್ಡು ಮಾಡ್ತಿದ್ದೀರಾ ಅದಕ್ಕೆ ಹಾ. ಮಕ್ಳು ಮಾಡ್ಕೆ ಆ ದುಡ್ಡಿಗೂ ಸಾಕು ಬೇಡ ಅಷ್ಟೊಂದೆಲ್ಲ ಕೆಟ್ಟ ಕಮೆಂಟ್ ಹಾಕಕ್ ಹೋಗ್ಬಿಡಿ ಇನ್ನಾದ್ರು. ನಮಗೆ ಅಂದರೆ ಅದೇ ಆ ಸಿಚುವೇಶನ್ ಫೇಸ್ ಮಾಡೋರಿಗೆ ಗೊತ್ತಿರುತ್ತೆ. ನಾನು ಜನರಲಾಗಿ ಹೇಳ್ತಿರೋದು ನಮ್ಮ ವಿಷಯದಲ್ಲಿ ಅಂತ ಅಲ್ಲ, ಈ ಥರ ಸುಮಾರು ಜನ ಫೇಸ್ ಮಾಡಿರ್ತೀರ. ನಾವು ವೀಡಿಯೋ ಮಾಡೋದ್ರಿಂದ ನಮಗೆ ಬ್ಯಾಡ್ ಕಮೆಂಟು ಕೂಡ ಬರುತ್ತೆ, ಒಳ್ಳೆ ಕಮೆಂಟು ಕೂಡ ಬರುತ್ತೆ. ಒಳ್ಳೆ ರೀತಿಯಲ್ಲೂ ಹೇಳ್ತಾರೆ, ಅಯ್ಯೋ ಇನ್ನೂ ಯಾಕೆ ಮಕ್ಕಳನ್ನ ಲೇಟ್ ಮಾಡ್ತಿದ್ದೀರಾ, ಬೇಗ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ನಿಮ್ಮ ಫ್ಯಾಮಿಲಿನಲ್ಲಿ ಒಂದು ಮಗು ಬಂದರೆ ಅಂತ. ಇದೆಲ್ಲ ನಮಗೂ ಏನು ಅನ್ಸಲ್ಲ. ನಮಗೂ ಸರಿ ಓಕೆ ಅವ್ರು ಹೇಳ್ತಿರೋದು ಸರಿ ಇದೆ, ನಾವು ಪ್ಲಾನ್ ಮಾಡ್ಬೇಕು ಅಂತ ಹಿಂಗ್ ಅನ್ಸತ್ತೆ. ಆದ್ರೆ ನೀವು ಕೆಟ್ಟಾಗ ಆಗ್ತಿರೋ ಗೊತ್ತಾಗ ಸಖತ್ತು ಡಿಪ್ರೆಷನ್ ಹೆಂಗಾಗುತ್ತೆ ಅಂದ್ರೆ ಸಖತ್ ಇನ್ನು ಬೇಜಾರಾಗುತ್ತೆ. ಕೆಲವ್ರು ಯಾವ ರೀತಿ ಆಗ್ತಾರೆ ಅಂದರೆ ಇನ್ನೂ ಮಕ್ಕಳಾಗಿಲ್ವಾ ನಿಮಗೆ, ನಿನ್ನ ಗಂಡಸ, ಈ ಥರ ಎಲ್ಲ ಬರುತ್ತೆ. ಬಟ್ ನಮ್ಮ ಪ್ರಾಬ್ಲಮ್ಸ್ಗಳು ನಮಗೆ ಮಾತ್ರ ಗೊತ್ತಿರುತ್ತೆ ಆಯಿತಾ. ಅದೇ ಥರ ಹೇಳೋದು, ಆದಷ್ಟು ಬೇಗನೂ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆದಷ್ಟು ಡಿಲೇನೂ ಮಾಡೋಕ್ಕೆ ಹೋಗ್ಬೇಡಿ. ಡಿಲೇ ಮಾಡ್ಲೇಬೇಡಿ. ಆದಷ್ಟು 1-2 ವರ್ಷದೊಳಗೇನೆ ಪ್ಲಾನ್ ಮಾಡ್ಕೊಳ್ಳಿ ಅಷ್ಟೇ. ನಾನು ವರ್ಕ್ ಫ್ರಮ್ ಹೋಮ್ ತೊಗೊಂಡು ಮನೆಯಿಂದ ಕೆಲಸ ಮಾಡೋದಕ್ಕೆ ಬಂದಿದ್ದೇ ಇದೇ ರೀಸನ್ಗೆ. ನಮ್ಮ ಫುಡ್ ಹ್ಯಾಬಿಟ್ಟು ಕಂಪ್ಲೀಟಾಗಿ ಹಾಳಾಗಿತ್ತು. ಆಚೆ ಫುಡ್ಡೇ ಜಾಸ್ತಿ ಆಗ್ತಿತ್ತು. ಮತ್ತು ಮನೆಯಲ್ಲಿ ನಾವು ನಾನ್ ವೆಜ್ ಪ್ರಿಯರು, ಜಾಸ್ತಿ ನಾನ್ ವೆಜ್ಜೇ ಮಾಡ್ತಿದ್ದೆ ನಾನು, ಚಿಕನ್ನೇ. ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಿದ್ದೀವಿ ಇಲ್ಲಿ. ಯಾಕೆಂದ್ರೆ ನಮಗೆ ಆಪ್ಷನ್ ಜಾಸ್ತಿ ಸಿಗ್ತಿದ್ದಿದೆ ಅದು. ಯಾಕೆಂದ್ರೆ ಬೇಗನೂ ಅದೇ ಆಗ್ತಿತ್ತು ನಮಗೆ. ಇವ್ರಿಗೆ ಮಾಡಕ್ಕೂ ಜಾಸ್ತಿ ನಾನ್ ವೆಜ್ ಬಿಟ್ರೆ ವೆಜ್ ಎಲ್ಲ ಅಷ್ಟಾಗಿ ಗೊತ್ತಿರ್ಲಿಲ್ಲ. ಬಟ್ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮನ ಸಪೋರ್ಟ್ನ ಮೆಚ್ಚಲೇಬೇಕು. ಅವ್ರು ನಾವ್ ಇಲ್ಲಿಗೆ ನನ್ನ ಕೈಲಿ ಒಂದೇ ಒಂದು ಕೆಲಸನೂ ಮಾಡಿಸಿಲ್ಲ. ಆಮೇಲೆ ಇನ್ನೊಂದೇನೆಂದರೆ ನಮಗೆ ಆಗಿಲ್ಲ ಅಂದ್ರೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬರ್ತಿದ್ರು. ನಮ್ಮ ಅಪ್ಪಂಗೆ ಆಸೆ ಇರ್ತಿತ್ತು ಮುಂದಿನ ವರ್ಷದಲ್ಲಿ ಒಂದು ಮಗು ಇರಬೇಕು. ನಾವು ಅಲ್ಲಿಂದ ಬಂದಾಗೆಲ್ಲ ಸಿಕ್ತಿದ್ದೆ 2-3 ದಿನ, ನಾವು ಹಾಸನಿಗೆ ಬಂದರೆ ಆಮೇಲೆ ಮತ್ತೆ ಓಡಬೇಕಿತ್ತು. ಇಷ್ಟೊಂದೆಲ್ಲ ಇತ್ತು ಸಿಚುವೇಶನ್ನು. ಆ ಟೈಮಲ್ಲಿ ನಮ್ಮ ಲೈಫ್ ಸೈಕಲ್ ಸಖತ್ ಕಷ್ಟ ಇತ್ತು. ಈಗಿನ ಥರ ನಾವು ಐ ಥಿಂಕ್ ನಾವೀಗ 1 hour 2 hours ಫ್ರೀ ಆಗಿರ್ತೀವಿ. ಆಗ ಅಷ್ಟು ಫ್ರೀ ಇರ್ತಿರ್ಲಿಲ್ಲ. ಮತ್ತು ಹೆಣ್ಮಕ್ಳು ತುಂಬ ಓದಿರ್ತಾರೆ. ಅವ್ರಿಗೇನು ಇಷ್ಟ ಆದರೆ ಅವರು ಕೆಲ್ಸಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ ಕೆಲ್ಸಕ್ಕೆ ಹೋಗೋದಕ್ಕೆ ಕಲಿಸಿ. ಮದುವೆ ಆದ ತಕ್ಷಣನೇ ಮಕ್ಕಳು ಮಾಡ್ಕೊಂಡು ಪಾಪ ಅವ್ರನ್ನ 4 ಗೋಡೆ ಮಧ್ಯ ಕೂಡಾಕಕ್ಕೆ ಹೋಗ್ಬೇಡಿ. ಮಕ್ಕಳಾದ್ರೂ ಕೂಡ ಅವರಿಂದ ಕೇಳಿ ಸ್ವಲ್ಪ ದಿನ, 1 ವರ್ಷ ಗ್ಯಾಪ್ ಬಿಡ್ಲಿ ಪರವಾಗಿಲ್ಲ, 1-2 ವರ್ಷ ಆಗಲಿ, ಅಟ್ಲೀಸ್ಟ್ ನೀವಾಗೆ ಹೋಗಿ ಕೇಳಿ. ನಿನಗೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇದೆಯಾ, ಹೋಗಕ್ಕೆ ಇಷ್ಟ ಇದ್ರೆ ನೀನು ಹೋಗ್ಬೋದು ಅಂತ ಪರ್ಮಿಷನ್ ಕೊಡಿ. ಆಗ ಅವ್ರ ಮುಖದಲ್ಲಿ ಎಷ್ಟು ಖುಷಿ ಬರುತ್ತೆ ಅಂತ ನೀವೇ ನೋಡಿ. ಯಾಕೆಂದರೆ ನಿಮಗೂ ಈಸಿ ಆಗುತ್ತೆ ಅಲ್ವಾ ಫ್ಯಾಮಿಲಿ ಮುಂದೆ. ಯಾಕೆಂದ್ರೆ ಈಗಿನ ಜನರೇಷನ್ ಅಲ್ಲಿ ಮಕ್ಳನ್ನ ಸಾಕೊಂಡು ಫ್ಯಾಮಿಲಿ ನೋಡ್ಕೊಂಡು ಇದೆಲ್ಲ ತುಂಬಾ ಕಷ್ಟ ಇದೆ. ಎಷ್ಟು ಖರ್ಚು ಬರುತ್ತೆ ಅಂದ್ರೆ ನನಗೂ ಅರ್ಥ ಆಗುತ್ತೆ. ಸೊ ಅಟ್ಲಿ ಇಬ್ರು ದುಡಿತಾ ಇದ್ರೆ ಮ್ಯಾನೇಜ್ ಆಗುತ್ತೆ. ಇಬ್ರು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಇಟ್ಕೊಂಡ್ರೆ. ಹೆಣ್ಮಕ್ಳೇ ಅಡುಗೆ ಮನೆ ಕೆಲಸಕ್ಕೆ ಅಂತ ಸೀಮಿತವಾಗಿ ಬಿಡಕ್ಕೆ ಹೋಗ್ಬೇಡಿ. ನಾನು ಇದೊಂದೇ ಹೇಳೋದು. ಯಾಕಂದರೆ ಅವ್ರು ಓದಿರ್ತಾರೆ, ಓದಿಲ್ಲ ಅಂದ್ರೂ ಕೂಡ ಪಾಪ 10th PUC ಮಾಡಿರ್ತಾರೆ. ಏನಾದರೂ ಮಾಡಬೇಕು, ಏನಾದರೂ ಫ್ಯಾಮಿಲಿ ಕಾಂಟ್ರಿಬ್ಯೂಟ್ ಮಾಡಬೇಕು. ಸುಮಾರು ಜನ ಕಮೆಂಟಲ್ಲಿ ಹಾಕ್ತಿರ್ತೀರ ಮನೆಯಿಂದ ಯಾವುದಾದ್ರೂ ಕೆಲಸ ಅಂತ. ಆ ಥರ ಎಲ್ಲ 10ನೇ ತರಗತಿ ಮತ್ತು PUC ಮಾಡಿರೋರಿಗೆಲ್ಲ ಸಿಗೋದಿಲ್ಲ, ತುಂಬ ಕಷ್ಟ ಇದೆ. ಸೊ ಈ ಥರ ಏನಾಗುತ್ತೆ ಗೊತ್ತಾ, ಅವರಿಗೆ ಮನೆಗೆ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು, ಮಗು ಆಗಿರುತ್ತೆ, ಖರ್ಚು ಜಾಸ್ತಿ ಬರ್ತಿರುತ್ತೆ. ಎಲ್ಲಿಂದನಾದ್ರು ಸೋರ್ಸ್ ಬಂದರೆ ನನ್ನ ಮನೆಗೆ ಸಪೋರ್ಟಿವ್ ಆಗಿರ್ಬೋದಲ್ಲ, ಮಗುಗೆ ಏನಾದರೂ ಮಾಡ್ಬೋದಲ್ಲ ಅಂತ ಏನು ಮಾಡ್ತಾರೆ ಅಂದರೆ ಮೋಸ ಹೋಗ್ತಾರೆ. ಸುಮಾರು ಜನ ಮನೆಯಿಂದ ಅಂತ ಎಷ್ಟು ಜನ ಮೋಸ ಹೋಗಿದ್ದಾರೆ ಅಂತ ನೀವು ಕೇಳಿ ಬೇಕಾದ್ರೆ ಅಕ್ಕಪಕ್ಕ. ಅವ್ರು ಯಾರು ಹೇಳ್ಕೊಂಡಿರಲ್ಲ, ಯಾಕಂದರೆ ದುಡ್ಡು ಕೊಟ್ಬಿಟ್ಟು ಮೋಸ ಹೋಗಿರ್ತಾರೆ, ಏನೋ ಒಂದು ಕೆಲಸ ಸಿಕ್ಬಿಡುತ್ತೆ ಅಂತ. ಎಷ್ಟು ಜನ ಯಾಕೆ ನಮಗೆ ಹತ್ರ ಇರೋರೇನೆ ಮೋಸ ಹೋಗಿರ್ತಾರೆ, ಆಮೇಲೆ ಹೇಳ್ತಾರೆ ಹಿಂಗಾಯ್ತು ಅಂತ. ಬಟ್ ಆದಷ್ಟು ಅದೇ ಯಾರಿಗೆ ಮಕ್ಕಳಾಗಿರಲ್ಲ, ಲೇಟ್ ಆಗಿರುತ್ತೆ, ಅವ್ರನ್ನೆಲ್ಲ ಒಂಥರ ನೋಡೋಕೆ ಹೋಗ್ಬೇಡಿ, ಒಂಥರ ಕೇಳೋಕೆ ಹೋಗ್ಬೇಡಿ. ಅವ್ರ ನೋವು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇನ್ನೊಂದು ವಿಷಯ ಏನಂದ್ರೆ, ಯಾವ ಹೆಣ್ಮಕ್ಳು ಕೂಡ ಡಿಪೆಂಡ್ ಆಗೋಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಕೂಡ ಇಂಡಿಪೆಂಡೆಂಟ್ ಆಗೋಕ್ಕೆ ಇಷ್ಟಪಡ್ತಾರೆ. ಸೊ ಅದೊಂದನ್ನು ಅರ್ಥ ಮಾಡ್ಕೊಳ್ಳಿ. ಮತ್ತು ನೀವು ಇಬ್ಬರು ಒಂದು ಮಗುನ ಸಾಕೋಕ್ಕಾಗುತ್ತೆ ಅನ್ನಿಸ್ದಾಗ ಮಾತ್ರ ಮಕ್ಕಳನ್ನ ಮಾಡ್ಕೊಳ್ಳಿ. ಸುಮ್ಮನೆ ಸಾಕ್ಬಿಟ್ಟು ಆ ಮಗುವಿಂದ ಜಗಳ ಆಡೋದು ಮನೆಯಲ್ಲಿ, ಅದೆಲ್ಲ ಕೂಡ ಚೆನ್ನಾಗಿರಲ್ಲ. ಜಗಳ ಆಡೋದು. ಮತ್ತೆ ಇನ್ನೊಂದು, ಈಗಿನ ನಾವು ರೀಸೆಂಟಾಗಿ ಎಲ್ಲಿಗೆ ಹೋಗಿದ್ವಿ, ಆಶ್ರಮ. ಅಲ್ಲಿ ಸುಮಾರು ಜನ ತಂದು ಮಕ್ಕಳನ್ನೆಲ್ಲ ಬಿಟ್ಟಿದ್ರು. ಅದು ಕೂಡ ತುಂಬ ಅದೆಲ್ಲ ಬೇಜಾರು. ನೋಡೋಕ್ಕಾಗ್ತಿರ್ಲಿಲ್ಲ. ಎಷ್ಟು ಜನ ಚಿಕ್ಕ ಮಕ್ಕಳಿದ್ರು ಅಂದರೆ, ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನನಗೆ ಗಂಡಾರೋ ಆಗಲಿ ಏನಾರೋ ಆಗಲಿ ಮುಂದೆ ಫ್ಯೂಚರ್ನಲ್ಲಿ ನಾನು ಒಂದು ಆಪೋಸಿಟ್ ಇರೋ ಪಾಪುನ ದತ್ತು ತಗೋಬೇಕು ಅಂತ ಇದ್ದೀನಿ ನಾನು. ಡಿಸ್ಕ್ಲೋಸ್ ಮಾಡಬಾರ್ದು. ಡಿಸ್ಕ್ಲೋಸ್ ಮಾಡಬಾರ್ದ? ಸರಿ, ಮುಂದೆ ಅದೆಲ್ಲ ಹೇಳ್ಬಾರ್ದು. ಯಾಕಂದರೆ ಎಷ್ಟು ಬೇಜಾರಾಯಿತು ಅಂದರೆ ಅಷ್ಟು ಬೇಜಾರಾಯಿತು ಅಲ್ಲಿ ನೋಡಿದಾಗ. ಎಷ್ಟು ಸಣ್ಣ ಮಕ್ಳುಗಳನ್ನೆಲ್ಲ ತಂದು ಬಿಟ್ಟಿದ್ರು ಅಂದರೆ, ಮಕ್ಕಳು ಆಟ ಆಡ್ತಿದ್ದಾಗ ಅವ್ರನ್ನ ಕರೆದ್ರು ಕೂಡ ನಾವೇ ಹೋಗಿ ಮಾತಾಡ್ಸಕ್ ಹೋದ್ರು ಮಕ್ಳು ನಮ್ಮ ಹತ್ರ ಬರ್ತಾನೆ ಇಲ್ಲ. ಸಖತ್ ಬೇಜಾರಾಯಿತು. ಚಿಕ್ಕ ಮಕ್ಕಳು. ಸೊ ಇಷ್ಟು ಸುಮಾರು ಜನ ಕೇಳ್ತಾ ಇದ್ರಿ. ಮತ್ತು
ಯಾರು ನಮ್ಮ ಥರ ಇರ್ತೀರಾ, ಇನ್ನೂ ಮಕ್ಕಳು ಲೇಟ್ ಆಗಿರುತ್ತೆ, ಅವರು ಅಷ್ಟೇ. ನೀವು ಸ್ಟ್ರಾಂಗ್ ಆಗಿರಿ. ನೀವೇನು ಅನುಭವಿಸ್ತಿರ್ತೀರಾ, ನೀವು ಯಾವ ಪರಿಸ್ಥಿತಿನಲ್ಲಿ ಇರ್ತೀರಾ ಅಂತ ನಿಮಗೆ ಗೊತ್ತಿರುತ್ತೆ. ನೀವು ಪಾಸಿಟಿವ್ ಆಗಿರಿ. ದೇವರು ಇವಾಗಂತೂ ತುಂಬ ಟೆಕ್ನಾಲಜಿ ಮುಂದೆ ಹೋಗಿದೆ, ಒಂದಲ್ಲ ಒಂದು ಆಗುತ್ತೆ. ಸೊ ಒಂದ್ ಮಾತು, ಆರಾಮಾಗಿರಿ. ಯಾರ ಮಾತಿಗೂ ತಲೆ ಕೆಡಿಸ್ಕೋಬೇಡಿ. ಯಾರು ಎಷ್ಟೇ ಕೆಟ್ಟದಾಗ ಮಾತಾಡ್ತಿರ್ತಾರ ತಲೆನೇ ಕೆಡಿಸ್ಕೋಬೇಡಿ, ಕೇಳಿಸ್ಕೊಳಕ್ಕೆ ಹೋಗ್ಬೇಡಿ. ಕೇಳಿಸ್ಕೊಂಡೇ ಇಲ್ಲ ಅಂತ ಸುಮ್ನಾಗ್ಬಿಡಿ. ಅತಿ ನಿಮ್ದೇನಿರತ್ತೆ ಎಫರ್ಟ್ ನಿಮ್ಗೆ ಗೊತ್ತಿರತ್ತೆ ಅಲ್ವಾ, ನೀವೇನ್ ಮಾಡ್ಬೇಕು ಅಂತ, ನೀವು ಅದನ್ನ ಮಾಡ್ಕೊಂಡು ಹೋಗಿ ಅಷ್ಟೇನೆ. ಅಟ್ ದಿ ಎಂಡ್ ನನ್ನ ಹೆಂಡ್ತಿಗೆ ನಾನು ಆಗಬೇಕು, ನನಗೆ ನನ್ನ ಹೆಂಡ್ತಿ ಆಗಬೇಕು, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಅಷ್ಟೇ ಲೈಫು. ಅಪ್ಪ ಅಮ್ಮ ಬಿಟ್ರೆ ಗಂಡನೇ ಆಗೋದು, ಇನ್ಯಾರೂ ಆಗಕ್ ಬರಲ್ಲ. ನಮ್ಮಲ್ಲೇ ಎಲ್ಲ ಏನ್ ಗುಟ್ಟಿದ್ರು ಏನಿದ್ರು ನಾವೇನೆ ಬಗೆಹರಿಸ್ಕೋಬೇಕು. ಏನ್ ತೊಂದ್ರೆ ಇದ್ರು ನಮ್ಮಲ್ಲೇ ಇರ್ಬೇಕು. ಯಾರಿಗೂ ಏನೂ ಹೇಳ್ಕೊಳಕ್ ಹೋಗ್ಬೇಡಿ. ಸರಿ, ಅರ್ಥ ಆಯ್ತು ಅನ್ಸುತ್ತೆ. ಸೊ ಏನೇನೋ ಮಾತಾಡಿದ್ರೆ ಸಾರಿ, ನಮ್ಮಿಂದ ಯಾರಿಗಾರ ಹರ್ಟ್ ಆಗಿದ್ರು ಸಾರಿ. ನಮಗೆ ತಿಳಿದಿರೋಷ್ಟು ಮಾತಾಡಿದ್ದೀವಿ, ಏನು ಪ್ಲ್ಯಾನ್ಡ್ ಏನಿಲ್ಲ. ನಮಗೆ ಏನು ಅನಿಸ್ತು ಅದನ್ನ ಹೇಳೋಣ ಅಂತ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿರೋದು. ನಾವು ಯಾವ ವಿಡಿಯೋನು ಪ್ಲ್ಯಾನ್ ಮಾಡ್ಕೊಂಡೆಲ್ಲ ನಾವ್ ಇದೇ ಮಾಡೋಕ್ಕೋಗಲ್ಲ. ತರ ಮಾತಾಡೋಣ ಹಿಂಗೆ ಸ್ಕ್ರಿಪ್ಟ್ ಅದೆಲ್ಲ ಏನು ಮಾಡ್ಲಿಲ್ಲ. ಈಗ ನಾರ್ಮಲ್ ಆಗಿ ಏನೇನ್ ಬಂತು ಏನೇನ್ ಅನ್ನಿಸ್ತು ಅದನ್ನ ಮಾತಾಡಿ. ಇವತ್ತಿನ ವಿಡಿಯೋ ಇವತ್ತೇ ಹಾಕೋದು. ಹಾ. ಬೇಕಾದ್ರೆ ಡೇಟು ಕೂಡ ತೋರಿಸ್ತೀನಿ, ತಡಿಯಲ್ಲಿ ಹೋಗಿ ಇಲ್ಲೇ ತಡಿ, ಮೊಬೈಲ್ ಇಲ್ಲೇ ತಗೋ. ತೋರಿಸ್ಕೊಡಪ್ಪ. ಹಾಂ, ಆಮೇಲೆ ಸ್ಕ್ರಿಪ್ಟ್ ಅನ್ಕೊಬಿಟ್ಟು ನೋಡಿ. ಕಾಣಿಸ್ತಿದ್ಯಾ? ತಡಿ ಡೇಟೇ ಕಾಣಿಸ್ತಿಲ್ಲ ಕಣೆ. ನನ್ ಫೋನ್ ತೆಗಿಲ್ಲ. ಹಾಂ, ಟ್ಯೂಸ್ಡೇ 30 ಕಾಣಿಸ್ತು, ಬ್ಲರ್ ಆಯಿತು. ಇಲ್ಲಿ ಹಾಂ, ಎಲ್ಲ ಆದ್ರೆ ಗೊತ್ತಾಗಲ್ಲ ನಂಗೆ. 30ನೇ ತಾರೀಕು ಜೂನ್. ಅದು ಇವಾಗ ಇನ್ನೊಂದು 9:30 8:38 ಅಪ್ಲೋಡ್ ಆಗಷ್ಟಲ್ಲಿ ಒಂದು 10 ಗಂಟೆ 10:30. 9:30 10 ಗಂಟೆ ಅಷ್ಟರಲ್ಲಿ ಅಪ್ಲೋಡ್ ಆಗಿರುತ್ತೆ. ಓಕೆ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.